ಪ್ರಿಯ ದೇವಜನರೇ, ಮತ್ತೊಮ್ಮೆ ದೇವರ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಬರಮಾಡ್ತಾ ಇದ್ದಾನೆ. ಸ್ವಾಮಿ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲೂ ಇವತ್ತು ನಿಮ್ಮೊಂದಿಗೆ ನನ್ನೊಂದಿಗೆ ಸ್ವಾಮಿ ಮಾತಾಡ್ತಾ ಹೋಗ್ತಾನೆ. ನಾವು ನೋಡಿದ್ದೀವಿ ಪ್ರಿಯರೇ, ನನ್ನ ಜೀವಿತ ತುಂಬ ಸರಿ ಇಲ್ಲದ ಜೀವಿತ, ನಿಮ್ಮ ಜೀವಿತ ಎಂತ ಅಂತ ನಿಮಗೆ ಗೊತ್ತು. ಇವತ್ತು ನಮ್ಮ ಜೀವಿತವನ್ನು ಬದಲಾಯಿಸಲಿಕ್ಕೆ ಯೇಸು ಸ್ವಾಮಿ ಬರ್ತಾ ಇದ್ದಾನೆ. ಯೇಸು ಸ್ವಾಮಿ ನಿಮ್ಮ ಮನೆಯ ಬಾಗಿಲಿಗೂ ನನ್ನ ಮನೆಯ ಬಾಗಿಲಿಗೂ ನಾವು ನೋಡ್ದೇ ಇರೋವಂಥ ಒಂದು ಮನುಷ್ಯರು ಅದನ್ನು ಅಲ್ಲಿಗೆ ಹೋಗ್ದೇ ಇರೋವಂಥ ಒಂದು ಜಾಗಕ್ಕೆ ಯೇಸು ಸ್ವಾಮಿ ಕರ್ಕೊಂಡು ಹೋಗ್ತಾನೆ. ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ಮಹಾಯಾಜಕನು ಮಹಾನ್ ರಕ್ಷಕನು ಆಗಿರುವಂಥ ಸ್ವಾಮಿ, ಹೌದು ತಂದೆ, ಈ ಒಂದು ದಿನದಲ್ಲಿ ಸ್ವಾಮಿ ಏನೂ ಅಲ್ಲದ ನಮ್ಮನ್ನು, ಸಾಮಾನ್ಯ ಮನುಷ್ಯರನ್ನು ಇವತ್ತು ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಆಗಿ ಮಾಡಿರುವಂಥ ದೇವರು. ಹೌದು ತಂದೆ, ಲೋಕದಲ್ಲಿ ಎಷ್ಟೊಂದು ಜನ ಇವತ್ತು ಬ್ಯುಸಿಯಾಗಿದ್ದಾರೆ ಸ್ವಾಮಿ, ಆದರೆ ನಿನ್ನ ಮಕ್ಕಳಿಗೆ ಒಂದು ಅವಕಾಶನ ಮಾಡಿಕೊಟ್ಟಿದ್ದೆ. ಎಲ್ಲರಿಂದ ನಾವು ವಿಭಿನ್ನವಾಗಿ ವಿಶೇಷವಾಗಿ ನಮ್ಮನ್ನು ಮಾಡಿದ್ದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ಹೌದು ತಂದೆ, ನಮ್ಮನ್ನು ಈ ಒಂದು ದಿನದಲ್ಲಿ ನಿನ್ನ ಪವಿತ್ರಾತ್ಮನ ಜ್ಞಾನದೊಂದಿಗೆ, ನಿನ್ನ ಪವಿತ್ರಾತ್ಮನ ಪ್ರಸನ್ನತೆಯೊಂದಿಗೆ ನಮ್ಮನ್ನು ತುಂಬಿಸು ಸ್ವಾಮಿ. ಮಾತಾಡುವಂಥ ನನ್ನನ್ನು, ಕೇಳುವಂಥ ಎಲ್ಲ ನಿನ್ನ ಮಕ್ಕಳನ್ನು ಹಾಗೂ ಅವರ ಕುಟುಂಬವನ್ನು ನೀನು ವಿಶೇಷವಾಗಿ ಆಶೀರ್ವದಿಸಬೇಕೆಂದು ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡುವಂತನಾಗಿರುವೆನು ತಂದೆ, ಆಮೇನ್. ಹೌದು ಪ್ರಿಯರೇ, ಪ್ರಿಯ ದೇವಜನರೇ, ದೇವಜನರು ಅಂತ ಕರೆಯೋದು ತುಂಬ ವಿಶೇಷವಾದಂಥದ್ದು. ಯಾಕೆ ಅಂದರೆ ನಿಮ್ಮ ಜೀವಿತ, ನನ್ನ ಜೀವಿತ ವಿಶೇಷವಾದಂಥ ಜೀವಿತ. ಹೌದು ಪ್ರಿಯರೇ, ನಮ್ಮ ಜೀವಿತ ಸಾಮಾನ್ಯ ಜೀವಿತನೇ, ಆದರೆ ಯೇಸು ಸ್ವಾಮಿಯಿಂದ ಮಾತ್ರ ಇದು ವಿಶೇಷ ಪಡ್ಕೊಳ್ಳುತ್ತೆ. ನನ್ನ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡ್ತಾ, ನಾನು ತಪ್ಪು ಮಾಡ್ತಿರುವಾಗ ನನ್ನನ್ನು ತಿದ್ದುತ್ತಾ, ಒಬ್ಬ ಅಣ್ಣನಾಗಿ, ಒಬ್ಬ ತಂದೆಯಾಗಿ, ಒಬ್ಬ ತಾಯಿಯಾಗಿ, ಒಬ್ಬ ಅಕ್ಕನಾಗಿ ಯೇಸು ಸ್ವಾಮಿ ನಮ್ಮೊಂದಿಗಿದ್ದಾರೆ ಪ್ರಿಯರೇ. ಎಷ್ಟೊಂದು ಸಂತೋಷ ಅಲ್ಲವೇ? ಇವತ್ತೆಷ್ಟೊಂದು ಜನ ಎಲ್ಲೆಲ್ಲಿಗೋ ಹೋಗಿ ಕಿಲೋಮೀಟ್ರ್ ಗಟ್ಟಲೆ ನಡ್ಕೊಂಡು ಹೋಗ್ತಾರೆ, ಪಾದಯಾತ್ರೆ ಮಾಡ್ತಾರೆ ದೇವರೊಂದಿಗೆ ಮಾತಾಡೋದಕ್ಕೆ. ಆದರೆ ನಮ್ಮ ದೇವರು ನಿಜವಾದಂಥ ದೇವರು, ಉಸಿರಾಡುವಂಥ ದೇವರು, ನಿಮ್ಮನ್ನು ನನ್ನನ್ನು ನೋಡುವಂಥ ದೇವರು, ನಮ್ಮ ಎಲ್ಲ ವಿಚಾರವನ್ನು ತಿಳಿದಂಥ ದೇವರು ಆಗಿರುವಂಥ ಯೇಸು ಸ್ವಾಮಿಯನ್ನು ನಾವೆಲ್ಲರೂ ಆರಾಧಿಸ್ತಾ ಇದ್ದೇವೆ. ಹೌದು ಪ್ರಿಯರೇ, ಆತನನ್ನು ನಾವು ಘನಪಡಿಸ್ತಾ ಇರಬೇಕಾಗತ್ತೆ, ಆತನನ್ನು ನಾವು ಕೃತಜ್ಞತೆ ಸಲ್ಲಿಸ್ತಾನೇ ಇರಬೇಕು, ಆತನಿಗೆ ನಾವು ಆ ಒಂದು ಪ್ರೀತಿಯ ಕರಪತ್ರವನ್ನು ಬರಿತಾ ಇರಬೇಕು. ಯಾಕೆ ಅಂದರೆ ಅಷ್ಟು ಸ್ವಾಮಿ ನಮಗೆ ಕೊಟ್ಟಿದ್ದಾನೆ, ಅಷ್ಟೊಂದು ನಮ್ಮ ಜೀವಿತವನ್ನು ಆತ ಆ ಜೀವಿತದ ದಿಕ್ಕನ್ನೇ ಬದಲಾಯಿಸಿದ್ದಾನೆ. ಹೌದು ಪ್ರಿಯರೇ, ಹಿ ಹ್ಯಾಡ್ ಬೀನ್ ಎ ಮೈಲ್ ಸ್ಟೋನ್ ಟು ಅವರ್ ಲೈಫ್. ಇವತ್ತು ನಿಮ್ಮ ಜೀವಿತ, ನನ್ನ ಜೀವಿತಕ್ಕೆ ಆತ ಒಂದು ದೊಡ್ಡ ಮೈಲ್ ಸ್ಟೋನ್ ಆಗಿ ನಿಂತಿದ್ದಾನೆ. ಆ ಒಂದು ಕಲ್ಲನ್ನು ನೋಡಿ ನನ್ನ ಪಯಣ ಯಾವ ಕಡೆ ಇದೆ, ಎಷ್ಟು ದೂರ ನಾನು ಬಂದಿದ್ದೀನಿ ಅಂತ ನಾನು ನೋಡ್ಕೊಬೇಕಾಗತ್ತೆ. ಏನೂ ಇಲ್ಲ ಪ್ರಿಯರೇ, ನಿನಗೆ ಜ್ವರ ಇದೆಯಾ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಆ ಥರ್ಮೋಮೀಟ್ರನ್ನ ಉಪಯೋಗಿಸ್ತಾರೆ. ಆದರೆ ನಮ್ಮ ಜೀವಿತ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ನಡೀತಾ ಇದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಯೇಸು ಸ್ವಾಮಿನ ನೋಡಬೇಕಾಗತ್ತೆ. ಅಷ್ಟೇ ಪ್ರಿಯರೇ, ಆತನ ನೋಡಿದ್ರೆ ಸಾಕು, ನನ್ನ ಜೀವಿತ ಎಲ್ಲಿ ನಿಂತಿರೋ ಜಾಗದಿಂದ ಇವತ್ತು ಬೆಳಿಗ್ಗೆ ಒಂದು ಒಳ್ಳೆ ಹಾಡನ್ನು ಕೇಳಿದೆ. ಆ ಹಾಡಿಗೆ ಹೇಳುತ್ತೆ ಪ್ರಿಯರೇ, ನಾನು ಎಲ್ಲಿ ನಿಂತಿದ್ದೀನೋ ಅಲ್ಲಿ ನಿನ್ನ ಪವಿತ್ರಾತ್ಮವನ್ನು ಕಳುಹಿಸು. ಈ ಹಾಡು ಪವಿತ್ರಾತ್ಮನಿಗೋಸ್ಕರ. ಪವಿತ್ರಾತ್ಮನೇ, ನಾನು ನಿಂತಿರೋ ಜಾಗದಲ್ಲಿ, ನಾನು ನಿನ್ನ ವಾಕ್ಯದ ಮೇಲೆ ನಿಂತಿರೋ ಹಾಗೆ ನಾನು ನಿಂತಿರೋ ಜಾಗದಲ್ಲಿ ನೀನು ಬಾ, ನನ್ನನ್ನು ಮುಟ್ಟು ಅಂತ ಹೇಳುತ್ತೆ. ಆ ಹಾಡು ಹೇಳುತ್ತೆ. ಯಾಕಂದರೆ ಆತನ ಸ್ಪರ್ಶ ನಮಗೆ ಬೇಕಾಗಿದೆ. ಪವಿತ್ರಾತ್ಮನ ಸ್ಪರ್ಶ, ಪವಿತ್ರಾತ್ಮ ನನ್ನನ್ನು ಮುಟ್ಟೋದು, ಯು ಟಚ್ ಮೀ ಅಂತ ಹೇಳುತ್ತೆ. ಆತ ನಮ್ಮನ್ನು ಮುಟ್ಟಿದಾಗ ಆತನ ನಾವು ನೋಡೋದಿಲ್ಲ ಪ್ರಿಯರೇ, ಆತ ನಮ್ಮ ದೃಷ್ಟಿಯನ್ನು ಯೇಸು ಸ್ವಾಮಿ ಕಡೆಗೆ ತಿರುಗಿಸ್ತಾನೆ. ಪವಿತ್ರಾತ್ಮ ಮಾಡುವಂಥ ಕೆಲಸ ಏನಾಗಿದೆ? ನಿಮ್ಮ ನನ್ನ ದೃಷ್ಟಿಯನ್ನು ಯೇಸು ಸ್ವಾಮಿ ಕಡೆಗೆ ತಿರುಗಿಸುವಂಥ ಕೆಲಸ. ಪವಿತ್ರಾತ್ಮ ಹೇಳ್ತಾ, ನನ್ನನ್ನು ನೋಡಬೇಡಿ, ನಿನಗೋಸ್ಕರ ಅವರು ಪ್ರಾಣ ಕೊಟ್ಟಿದ್ದಾರೆ.
ಯೇಸು ಸ್ವಾಮಿ ನೋಡ್ರಿ ಅಂತ ಹೇಳುತ್ತೆ. ಇವತ್ತು ನಮ್ಮ ಜೀವಿತ ಬದಲಾಗಬೇಕು ಅಂದರೆ ನಾವು ಆತನ ನೋಡಬೇಕಾಗಿದೆ ಪ್ರಿಯರೇ. ಹೌದು ಪ್ರಿಯರೇ, ಯೇಸು ಸ್ವಾಮಿ ನಮ್ಮೊಂದಿಗೆ ಬದುಕಿ ನಮ್ಮೊಂದಿಗೆ ಇದ್ದು ಹಾಗೆ ಆತ ಮರಣವನ್ನು ಹೊಂದಿ ಮತ್ತೆ ಪುನರುತ್ಥಾನವನ್ನು ಹೊಂದಿ ಈಗ ಸ್ವಾಮಿ ತನ್ನ ಪರಲೋಕ ರಾಜ್ಯಕ್ಕೆ ಹೋಗುವಂಥ ಸಮಯ. ಆತ ಪರಲೋಕ ರಾಜ್ಯಕ್ಕೆ ಹೋಗಬೇಕಾದ್ರೆ ಶಿಷ್ಯರಿಗೆ ತೋಚೋದಿಲ್ಲ, ಏನು ಮಾಡಬೇಕು ಮುಂದೆ, ಅಲ್ಲಿರುವಂಥ ಜನರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆಗ ಯೇಸು ಸ್ವಾಮಿ ಅವ್ರಿಗೆ ಹೇಳ್ತಾರೆ, ನಾನು ಹೋಗಿ ನಿಮ್ಮ ಸಹಾಯಕನನ್ನು ಏನು ಮಾಡ್ತೀನಿ, ಕಳುಹಿಸ್ತೀನಿ, ಅಲ್ಲಿ ಗಂಟ ನೀವೇನು ಮಾಡ್ರಿ, ಪ್ರಾರ್ಥನೆ ಮಾಡ್ತಾಯಿರಿ ಅಂತ ಹೇಳ್ತಾನೆ ಪ್ರಿಯರೇ. ಹೌದು ಪ್ರಿಯರೇ, ಇವತ್ತು ನಾವು ಆ ಸಹಾಯಕನಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗತ್ತೆ. ಆ ಸಹಾಯಕ ಬಂದ ನಂತರ ನಿಮ್ಮ ಜೀವಿತ ನನ್ನ ಜೀವಿತ ಬದಲಾಗುವಂಥದ್ದಾಗಿದೆ. ಯಾಕಂದರೆ ಈ ಬದಲಾವಣೆಗೆ ಆತನೇ ಸೀಲೊಟ್ಟವನಾಗಿದ್ದಾನೆ. ಇದಕ್ಕೆ ಆತನೇ ಸಾಕ್ಷಿ, ಆ ವಿಕ್ಟಿಮ್ ಸಾಕ್ಷಿಯಾಗಿದ್ದಾನೆ. ಹೌದು ಪ್ರಿಯರೇ, ಎಷ್ಟು ಅದ್ಭುತ. ಯೇಸು ಸ್ವಾಮಿ ಹೋಗ್ತಾರೆ, 10 ದಿನ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. 10 ದಿವಸ ಪ್ರಾರ್ಥನೆ ಮಾಡ್ತಾನೆ ಇರ್ತಾರೆ ಶಿಷ್ಯರು. ಒಂದಿನ ಪವಿತ್ರಾತ್ಮನ ಪೆಂಟೆಕೋಸ್ಟಲ್ ಡೇ ಅಂತ ಹೇಳ್ತೀವಿ ನಾವು. ಪವಿತ್ರಾತ್ಮನ ಒಂದು ಸುರಿಮಳೆ ಅವ್ರ ಮೇಲೆ ಬೀಳುತ್ತೆ ಪ್ರಿಯರೇ. ಆದ ನಂತರ ಕೆಲಸ ಶುರುವಾಗುತ್ತೆ. ಹೇಗೆ ಶುರುವಾಗುತ್ತೆ ನಾವು ನೋಡಿದ್ವಿ. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳುತ್ತೆ, ಸ್ವಾಮಿ ಹೇಳ್ತಾ ಇದ್ದಾರೆ, ಮೊದಲು ಯೆರೂಸಲೇಮು, ಯೂದ, ಸಮರಿಯ ಮತ್ತು ಇಡೀ ಪ್ರಪಂಚದ ಎಲ್ಲ ಕಡೆಗೂ ಸುವಾರ್ತೆಯನ್ನು ತಲುಪಿಸುತ್ತೆ. ಪವಿತ್ರಾತ್ಮನ ಮುಖಾಂತರ ಅದು ನಡೆಯುವಂಥ ವಿಷಯ ಆಗಿದೆ ಪ್ರಿಯರೇ. ಹೌದು ಪ್ರಿಯರೇ, ನಾವೆಲ್ಲೂ ಹಳೆ ಒಡಂಬಡಿಕೆಯಲ್ಲಿ ಪರಲೋಕ ರಾಜ್ಯ ಹೇಗಿದೆ ಅನ್ನೋದನ್ನ ನೋಡಿರಲಿಲ್ಲ. ಏನಾದರೂ ನೋಡಿದಾರಾ ಇಲ್ವಾ ಅಂತ ಇರಲಿಲ್ಲ. ಎಜೆಕಿಯಲ್ ಒಂದು ಪುಸ್ತಕದಲ್ಲಿ ಕೆಲವೊಂದು ಗ್ಲಿಮ್ಸ್ನ ನೋಡ್ಬೋದು. ತದನಂತರ ಮೋಶೆ ಸ್ವಾಮಿಯ ಒಂದು ಹಿಂಭಾಗವನ್ನು ನೋಡಿದಂಥ ಒಂದು ಸನ್ನಿವೇಶವನ್ನು ನಾವು ನೋಡ್ಬೋದು. ಅದು ಬಿಟ್ಟರೆ ಯಾರೂ ಪರಲೋಕ ರಾಜ್ಯಕ್ಕೆ, ಆ ಹೊಸ ನೂತನವಾದಂಥ ಒಂದು ಯೆರೂಸಲೇಮಿಗೆ ಯಾರೂ ಹೋಗಿರಲಿಲ್ಲ, ಯಾರೂ ನೋಡಿರಲಿಲ್ಲ. ಪಾಪಿಗಳಾದಂಥ ನಾವು, ಪಾಪದ ಒಂದು ಮನುಷ್ಯರಾದಂಥ ನಾವು ಆ ಒಂದು ನೀತಿವಂತನ ಒಂದು ಜಾಗ ಆ ಪರಲೋಕದಲ್ಲಿ ನಾವು ಅದನ್ನು ಯಾವುದನ್ನು ನೋಡದೆ ಇದ್ವಿ ಪ್ರಿಯರೇ. ಅದು ಹೇಗಿದೆ ಏನು ಎತ್ತ ಗೊತ್ತಿರಲಿಲ್ಲ. ಯೇಸು ಸ್ವಾಮಿ ಬರ್ತಾರೆ, ನಮ್ಮನ್ನು ಸಿದ್ಧ ಮಾಡ್ತಾನೆ, ನೀವು ಯಾಜಕರಾಗಿರ್ರಿ ಅಂತ ಹೇಳ್ತಾನೆ. ತದನಂತರ ನಾನು ಮಾಡಿದಂಥ ಕೆಲಸ ನೀವು ಸಹ ಮಾಡಿರಿ ಅಂತ ಅಂದ್ಬಿಟ್ಟು ಆತ ಕೊಡ್ತಾನೆ. ಅಂದರೆ ಕೆಲಸವನ್ನು ಕೊಡ್ತಾನೆ, ಯಾಜಕರನ್ನಾಗಿ ಮಾಡ್ತಾನೆ. ಈಗ ಸ್ವಾಮಿ ಆ ಮುಚ್ಚಿದಂಥ ಬಾಗಿಲನ್ನು, ಆ ದ್ವಾರಗಳನ್ನು ಯೇಸು ಸ್ವಾಮಿ ಹೋಗಿ ತೆರಿತಾನೆ ಪ್ರಿಯರೇ. ದೆರ್ ಇಸ್ ನೋ ಸೀಕ್ರೆಟ್ ಬುಕ್ ಫಾರ್ ಜೀಸಸ್. ಯೇಸು ಸ್ವಾಮಿ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಎಲ್ಲವೂ ತಂದೆಯಾದ ದೇವರು ಎಲ್ಲ ಸೀಕ್ರೆಟ್ ಆಗಿತ್ತು. ಯಾಕೆಂದರೆ ಅವರೊಂದು ವಿಲ್ ಬರೆದ್ಬಿಟ್ಟಿದ್ರು. ಈಗ ನಮ್ಮಲ್ಲಿ ಏನಾಗುತ್ತೆ, ಏನಾದರೂ ಒಂದು ವಿಲ್ ಬರೆದ್ರೆ ಆತ ಮರಣ ಆದ ನಂತರ, ಸತ್ತ ನಂತರ ಆ ವಿಲ್ ಓಪನ್ ಆಗುತ್ತೆ. ಅದೇ ರೀತಿ ಆ ಸೀಲ್ಡ್ ವಿಲ್ ಬರೆದು ಅದು ಸೀಲ್ ಆಗಿಬಿಟ್ಟಿತ್ತು. ಆದರೆ ನಮ್ಮ ಯೇಸು ಸ್ವಾಮಿ ಮರಣವನ್ನು ಹೊಂದಿ ಪುನರುತ್ಥಾನ ಆಗಿ ಈಗ ಈಸ್ ದಿ ಓನ್ಲಿ ಎಲಿಜಿಬಲ್ ಪರ್ಸನ್. ಆತ ಪರಲೋಕ ರಾಜ್ಯಕ್ಕೆ ಹೋಗಿ ಆ ಸೀಲ್ನ ಓಪನ್ ಮಾಡ್ತಾನೆ, ಆ ವಿಲ್ನ ಓಪನ್ ಮಾಡ್ತಾನೆ, ಆ ದ್ವಾರಗಳನ್ನ ತೆಗಿತಾನೆ. ಇದೆಲ್ಲ ಯಾರು ಬರೆದ? ತಂದೆಯಾದ ದೇವರು ಬರೆದಿರೋ ಅಂಥದ್ದನ್ನು ತಂದೆಯಾದ ಮಗನಾದ ಯೇಸು ಕ್ರಿಸ್ತನು ಅದನ್ನು ತೆರೆದು ನೋಡಿದಾಗ, ಆ ವಿಲ್ ಓಪನ್ ಮಾಡಿ ನೋಡಿದಾಗ ಆ ವಿಲ್ ಹೇಳುತ್ತೆ, ಫಸ್ಟ್ ದ್ವಾರಗಳನ್ನ ತೆಗಿ. ಹೌದು ಪ್ರಿಯರೇ, ಯೇಸು ಸ್ವಾಮಿ ಎಲ್ಲೋದ್ರು, ಏನು ಮಾಡಿದ್ರು, ಪರಲೋಕ ರಾಜ್ಯದಲ್ಲಿ ಹೇಗಿದ್ದಾರೆ, ಈಗ ಮುಂದೇನು ನಮ್ಮದು ಬರುವ ದಿನಗಳು ಹೇಗಿರುತ್ತೆ ಅಂದರೆ, ಯೇಸು ಸ್ವಾಮಿ ಬಂದೋಗಿದ್ದು ಅಷ್ಟೇ ಮುಗಿತಾ, ಮತ್ತೆ ನಾವು ಬರೋದಿಲ್ವಾ, ಮತ್ತೆ ನಾವು ಅದೇ ಕಷ್ಟದಲ್ಲಿ ಇರಬೇಕಾ? ಯೇಸು ಸ್ವಾಮಿ ಯಾರ್ಯಾರನ್ನ ರಕ್ಷಣೆ ಮಾಡೋದು ಅಂದರೆ, ಯೇಸು ಸ್ವಾಮಿ ಯಾರ್ಯಾರನ್ನ ಸತ್ತವ್ರನ್ನ ಬದುಕಿಸ್ರೋ, ಲಾಜರಸ್ಸು ಮತ್ತು ಇತರ ಒಂದು ಮಹಿಳೆ, ಇವ್ರನ್ನೆಲ್ಲ ನೋಡಿದಾಗ ಅವ್ರು ಮತ್ತೊಮ್ಮೆ ಮರಣನ ಹೊಂತಾರೆ. ಅವ್ರು ಯಾರು ಇವತ್ತು ಬದುಕಿಲ್ಲ, ಸತ್ತಿದ್ದಾರೆ. ಆಗೆಲ್ರಿಗೂ ಒಂದು ಯೋಚನೆ, ಯೇಸು ಸ್ವಾಮಿ ಬಂದರು ಹೋದರು ಮತ್ತೇನು ಅನ್ನೋ ಒಂದು ಯೋಚನೆ. ಮತ್ತೆ ಯೇಸು ಸ್ವಾಮಿ ಬರ್ತಾರಾ, ನಾವೆಲ್ಲಿ ಹೋಗ್ತೀವಿ, ಹೇಗಿರುತ್ತೆ ಆ ಲೋಕ ನೋಡುವ ಒಂದು ಕುತೂಹಲ. ಹಾಗಿರಬೇಕಾದ್ರೆ ಯೇಸು ಕ್ರಿಸ್ತನ ಒಂದು ಪ್ರೀತಿಯ ಪತ್ರ, ಆ ಲವ್ ಲೆಟರ್ ನಮಗೆ ಬರುತ್ತೆ ಪ್ರಿಯರೇ. ಅದೇ ಪ್ರಕಟಣೆ ಪುಸ್ತಕ.
ಒಂದು ಲವ್ ಲೆಟರ್ ಯೇಸು ಸ್ವಾಮಿ ನಮಗೆ ಕೊಡ್ತಾನೆ. ಇವತ್ತು ಎಷ್ಟೊಂದು ಜನ ಈ ಒಂದು ಲವ್ ಲೆಟ್ರನ್ನ ಇದು ನಂದಲ್ಲ, ನನ್ನ ಕೈಲಿ ಇದು ಓದೋಕ್ಕಾಗಲ್ಲ, ಇದನ್ನ ತಿಳ್ಕೊಳ್ಳೋಕ್ಕಾಗೋದಿಲ್ಲ ಅಂತ ದೂರ ಇಟ್ಬಿಟ್ಟಿದ್ದಾರೆ. ನಾವು ದಾನಿಯೇಲ ಪುಸ್ತಕನ ಸೀಲ್ಡ್ ಬುಕ್ ಅಂತ ಹೇಳ್ತೀವಿ. ಅಂತ ಅಂದರೆ ಇಟ್ ವಾಸ್ ಸೀಲ್ಡ್. ಸ್ವಾಮಿ ಹೇಳ್ತಾನೆ, ನೀನು ಅದನ್ನು ಬರೆದು ಸೀಲ್ ಮಾಡಿಟ್ಬಿಡು. ಆದರೆ ಪ್ರಕಟಣೆ ಪುಸ್ತಕ ಇಟ್ಸ್ ಓಪನ್ ಬುಕ್. ಆ ಸೀಲ್ನ ಯೇಸು ಸ್ವಾಮಿ ಏನು ಮಾಡ್ತಾನೆ? ಓಪನ್ ಮಾಡ್ತಾನೆ ಪ್ರಿಯರೇ. ಅದು ಪ್ರೀತಿಯ ಪತ್ರ ಆಗಿದೆ, ಯೇಸು ಸ್ವಾಮಿಯ ಪ್ರೀತಿಯ ಪತ್ರ ಆಗಿದೆ, ಆ ಕ್ಲೋಸರ್ ವರ್ಷನ್. ಆ್ಯಂಡ್ ಯೇಸು ಸ್ವಾಮಿ ಇವಾಗ ಈ ವರ್ಷನ ತಿಳಿಸ್ಬೇಕಲ್ಲ ಯಾರು ಅಂತ ನೋಡಿದಾಗ ಯೋಹಾನನನ್ನು ಸ್ವಾಮಿ ಆರಿಸ್ಕೊತಾರೆ. ಯೋಹಾನ ಅವಾಗ ಪಟ್ಮೋಸ್ ಒಂದು ದ್ವೀಪದಲ್ಲಿ ಜೈಲಲ್ಲಿರ್ತಾರೆ. ಯೇಸು ಸ್ವಾಮಿ ಆತನನ್ನು ಉಪಯೋಗಿಸ್ಕೊತಾ ಇದ್ದಾರೆ, ಆತನನ್ನು ಇವತ್ತು ಆರಿಸ್ಕೊತಾ ಇದ್ದಾರೆ. ಅದನ್ನು ಆರಿಸ್ಕೊಂಡು, ನಾನು ನಿನ್ನ ಜೊತೆಗೆ ಊಟ ಮಾಡಿದವರು, ನಿನ್ನ ಪಾದಗಳನ್ನ ತೊಳೆದವನು, ನಿನಗೋಸ್ಕರ ಪ್ರಾಣವನ್ನು ಕೊಟ್ಟವನು ಅಂತ ಅಂದಾಗ ಯೇಸು ಸ್ವಾಮಿ ಅವನನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಎಲ್ಲಿಗೆ ಹೋಗ್ತಾನಂತೀರ ಪ್ರಿಯರೇ? ಪರಲೋಕ ರಾಜ್ಯನ ಈಗ ತೋರಿಸ್ತಕ್ಕೆ, ಈ ಪ್ರೀತಿಯ ಪತ್ರವನ್ನು ಬರೀದಕ್ಕೆ, ಈ ಸೀಲ್ಡ್ ಬುಕ್ನ ಓಪನ್ ಮಾಡಿ ಇವಾಗ ರಿವೀಲ್ ಮಾಡ್ತಾ ಇದ್ದಾರೆ ಯೇಸು ಸ್ವಾಮಿ. ಯೇಸು ಸ್ವಾಮಿ ಮರಣ ಹೊಂದದೇ ಹೋಗಿದ್ದಿದ್ರೆ ಪ್ರಿಯರೇ ನಮಗದೇನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಆ ಯೇಸು ಸ್ವಾಮಿಯ ಮರಣದಿಂದ ಮಾತ್ರ ಆ ವಿಲ್ ಓಪನ್ ಆಯಿತು ಪ್ರಿಯರೇ. ವಿಲ್ ಓಪನ್ ಆಗಿ ಅದರಲ್ಲಿ ಏನಿದೆ ಅಂತ ಯೇಸು ಸ್ವಾಮಿ ಇವಾಗ ಯೋಹಾನನನ್ನು ಆರಿಸ್ಕೊತಾರೆ. ಯೋಹಾನನ್ನು ಆರಿಸ್ಕೊಂಡಿದ್ದಾನೆ ಅಂತ ಅಂದರೆ ನಿಮ್ಮನ್ನು ನನ್ನನ್ನು ಆರಿಸ್ಕೊಂಡಿದ್ದಾನೆ ಅಂತ. ಯಾಕಂದರೆ ಯೋಹಾನ ಒಬ್ಬ ಮನುಷ್ಯನನ್ನು ಸ್ವಾಮಿ ಆರಿಸ್ಕೊಂಡಿದ್ದಾನೆ ಅಂತ ಅಂದರೆ ನಿನ್ನನ್ನು ನಮ್ಮನ್ನು ಯೇಸು ಸ್ವಾಮಿ ಆರಿಸ್ಕೊಂಡಿದ್ದಾರೆ. ಎಲ್ಲಿಗೆ ಹೋಗೋದಕ್ಕೆ? ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಅಂತ ಅಷ್ಟೇ ಪ್ರಿಯರೇ. ಇವತ್ತು ನಾವು ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ. ಯಾಕಂದರೆ ಪರಲೋಕ ರಾಜ್ಯ ಇವತ್ತು ಹೇಗಿದೆ ಅಂದ್ಬಿಟ್ಟು ನಮಗೆ ಒಂದು ಬ್ಲೂ ಪ್ರಿಂಟ್ ಕೊಟ್ಟಿದ್ದಾನೆ ಸ್ವಾಮಿ ಪ್ರಕಟಣೆ ಪುಸ್ತಕದಲ್ಲಿ. ಹಾಗೆ ಮುಂದೆ ನಾವು ನೋಡಬೇಕಾದ್ರೆ ಪ್ರಕಟಣೆ ಪುಸ್ತಕದಲ್ಲಿ ಎಷ್ಟೊಂದು ಜನ ಹೇಳ್ತಾರೆ, ಎಷ್ಟೊಂದು ಜನ ಇವತ್ತು ಪ್ರಕಟಣೆ ಪುಸ್ತಕನ, ದಾನಿಯೇಲ ಪುಸ್ತಕನ ದೂರ ಇಟ್ಬಿಟ್ಟಿದ್ದಾರೆ. ಸತ್ಯವೇದದಲ್ಲಿರೋ 66 ಪುಸ್ತಕದಲ್ಲಿ ಇವೆರಡು ಮಾತ್ರ ಸಪ್ರೇಟು, ಪ್ರೊಫೆಟಿಕ್ ಬುಕ್ ಅಂತ ಹೇಳ್ತೀವಿ ನಾವು, ಆ ಬುಕ್ಕನ್ನ ಸಪ್ರೇಟಾಗಿ ಇಟ್ಬಿಟ್ಟಿದ್ದಾರೆ. ಯಾಕೆ ಅಂದರೆ ಅದು ನಮ್ಗೆ ಅರ್ಥ ಆಗಲ್ಲ, ಅದು ನಮಗೆ ಬೇಕಾಗಿಲ್ಲ ಅಂತ. ಆದರೆ ಪ್ರಿಯರೇ, ಅದು ಬೇಕಾಗದೆ ಹೋಗಿದ್ದಿದ್ರೆ ಪ್ರಕಟಣೆ ಪುಸ್ತಕ ಪ್ರಕಟಣೆಯನ್ನು ಸ್ವಾಮಿ ತಿಳಿಸ್ತಾ ಇರಲಿಲ್ಲ. ಈ ಒಂದು ಕೊನೆಯ ಕಾಲದಲ್ಲಿ ಅತಿ ಶೀಘ್ರದಲ್ಲಿ ವಿ ಕಾಲ್ ಇಟ್ ಆಸ್ ಎಂಡ್ ಆಫ್ ಎಂಡ್ ಡೇಸ್ ಅಂತ ಹೇಳ್ತೇವೆ. ಅತಿ ಬೇಗ ಯೇಸು ಸ್ವಾಮಿ ಲೋಕಕ್ಕೆ ಬರಲಿಕ್ಕೆ ಹೋಗ್ತಾನೆ. ಈ ಇಡೀ ಲೋಕ ಕೊನೆ ಆಗ್ತಾ ಇದೆ. ಆ ಕೃಪೆಯ ಕಾಲ ಆದಷ್ಟು ಬೇಗ ಮುಗಿಯುತ್ತೆ. ಮೇ ಬಿ ಈ ಒಂದು ಅರ್ಥಗೆ ಇನ್ನೊಂದು 25 ವರ್ಷ 50 ವರ್ಷ ಅಂದ್ಕೊಂಡಿದ್ವಿ. ಆದರೆ ಒಬ್ಬ ಮಿಷನರಿ ಹೇಳ್ತಾನೆ 10 ವರ್ಷನೇ ದೊಡ್ಡದು ಸರ್ ಅಂತ ಹೇಳ್ತಾನೆ. ಪಾಸ್ಟ್ರೇ 10 ವರ್ಷನೇ ದೊಡ್ಡದು ಅಂತ ಹೇಳ್ತಾ ಇದ್ದ ದೇವಜನರೇ. ಇನ್ನು ನಮಗೆ ಸಮಯ ಇಲ್ಲ, ತುಂಬ ಕಮ್ಮಿ ಸಮಯ ಇದೆ ಪ್ರಿಯರೇ. ಈ ಸಮಯದಲ್ಲೂ ನಾನು ಪ್ರಕಟಣೆ ಪುಸ್ತಕನ ನೋಡದೆ ಹೋದರೆ, ಈ ಸಮಯದಲ್ಲೂ ನಾನು ದಾನಿಯೇಲ ಪುಸ್ತಕನ ನೋಡದೆ ಹೋದರೆ, ಯೇಸು ಸ್ವಾಮಿ ಮಾಡಿದಂಥ ಕಾರ್ಯಗಳನ್ನ ನಾವು ಎಲ್ಲಿ ನೆನಪಿಸ್ಕೊತಾ ಇದ್ದೀವಿ ಇವತ್ತು ಇದು ನಮಗೆ ಗೊತ್ತಿಲ್ಲ ಅಂತ ಅಂದರೆ ಮುಂಬರುವ ಯಾವುದೇ ಕಾರ್ಯಗಳನ್ನ ನಾನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಇವತ್ತು ಮುಂಬರುವ ಎಲ್ಲ ಒಂದು ಕಾರ್ಯಗಳನ್ನ ನಾನು ಅರ್ಥ ಮಾಡ್ಕೊಬೇಕು ಅಂತ ಅಂದರೆ ಪ್ರಕಟಣೆ ಪುಸ್ತಕನ ತೆರಿಬೇಕಾಗುತ್ತೆ ಪ್ರಿಯರೇ, ತೆಗೆದು ಓದಬೇಕಾಗುತ್ತೆ, ಯೇಸು ಸ್ವಾಮಿನ ಅರ್ಥ ಮಾಡ್ಕೊಬೇಕಾಗುತ್ತೆ. ಬಿಗ್ಗರ್ ಪಿಕ್ಚರ್, ವೈಡರ್ ಪಿಕ್ಚರ್, ಒಂದು ದೊಡ್ಡ ಸೀನರಿ. ಇವಾಗ ಆ ಒಂದು ದೊಡ್ಡ ಪಿಕ್ಚರಲ್ಲಿ ಝೂಮ್ ಮಾಡ್ತಾ ಇದ್ರೆ ಏನೇನು ಕಾಣುತ್ತೆ ಒಳಗಡೆ, ಅದೇ ಪ್ರಕಟಣೆ ಪುಸ್ತಕ ಪ್ರಿಯರೇ. ಆ ಝೂಮರ್ ವರ್ಷನ್ ಆಫ್ ಬೈಬಲ್ ಅಂತ ನಾವು ಕರಿತೀವಿ. ಝೂಮ್ ವರ್ಷನ್ ಆಫ್ ಬೈಬಲ್. ಇವತ್ತು ನಾವು ಅದನ್ನು ಹತ್ರದಿಂದ ನೋಡಬೇಕಾಗತ್ತೆ. ಯಾಕಂದರೆ ಇದು ಯೇಸು ಸ್ವಾಮಿ ಹೇಳ್ತಾರೆ, ನಮಗಿದು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕಾಗಲ್ಲ? ಯಾರು ಬರೆದಿರೋದು ಇದನ್ನು? ಅಲ್ಲ, ಯಾರು ಕೊಟ್ಟಿರೋದು ಇದನ್ನು? ಯೇಸು ಸ್ವಾಮಿ. ಯಾರ ಬಗ್ಗೆ ಮಾತಾಡ್ತಾ ಇದೆ ಇದು? ಯೇಸು ಸ್ವಾಮಿ ಬಗ್ಗೆ. ಯೇಸು ಸ್ವಾಮಿನ ಅರ್ಥ ಮಾಡ್ಕೊಳ್ಳೋದು ಕಷ್ಟನಾ? ಯೇಸು ಸ್ವಾಮಿ ಬಗ್ಗೆ ತಿಳ್ಕೊಳ್ಳೋದು ಕಷ್ಟನಾ? ಸಣ್ಣ ಮಕ್ಕಳು ಓದೋಕ್ಕಾಗೋದಿಲ್ಲ, ಸಣ್ಣ ಮಕ್ಳಿಗೆ ಅರ್ಥ ಆಗೋದಿಲ್ಲ. ಯಾಕೆ ಅರ್ಥ ಆಗೋದಿಲ್ಲ? ಯೇಸು ಸ್ವಾಮಿ ಏನಂತಾರೆ? ಸಣ್ಣ ಮಕ್ಳನ್ನ ತಡಿಬೇಡ್ರಿ, ಬಿಡ್ರಿ ಅವ್ರನ್ನ ನನ್ನ ಹತ್ರಕ್ಕೆ, ಪರಲೋಕ ರಾಜ್ಯ ಅವ್ರದ್ದು. ಅಷ್ಟೊಂದು ಪ್ರೀತಿ ಮಾಡುವಂಥ ಯೇಸು ಸ್ವಾಮಿ
ಸಣ್ಣ ಮಕ್ಕಳನ್ನ ಪ್ರೀತಿ ಮಾಡುವಂಥ ಯೇಸು ಸ್ವಾಮಿ, ಮಕ್ಕಳನ್ನು ಪ್ರೀತಿ ಮಾಡುವಂಥ ಯೇಸು ಸ್ವಾಮಿ, ಯವನಸ್ಥರನ್ನು ಪ್ರೀತಿ ಮಾಡುವಂಥ ಯೇಸು ಸ್ವಾಮಿ, ಹಿರಿಕರನ್ನು ಪ್ರೀತಿ ಮಾಡುವಂಥ ಯೇಸು ಸ್ವಾಮಿ, ದಂಪತಿಗಳನ್ನು ಪ್ರೀತಿ ಮಾಡುವಂಥ ಯೇಸು ಸ್ವಾಮಿ. ಆತನ ಪ್ರೀತಿನ ನಾವೆಲ್ಲ ಅರ್ಥ ಮಾಡ್ಕೊತಾ ಇದ್ದೀವಿ ಅಂತ ಅಂದರೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವಂಥ ಯೇಸು ಸ್ವಾಮಿ, ನಮ್ಮ ಪ್ರಾರ್ಥನೆ ಕೇಳುವಂಥ ಯೇಸು ಸ್ವಾಮಿ ಬಗ್ಗೆ ಕಷ್ಟನ ತಿಳ್ಕೊಳ್ಳೋದು. ನಾಟ್ ಅಟ್ ಆಲ್. ಪ್ರಿಯ ದೇವ ಜನರೇ, ಇದು ಯೇಸು ಸ್ವಾಮಿಯ ಪ್ರೀತಿಯ ಪತ್ರ. ಸ್ವಾಮಿ ನಿಮಗೋಸ್ಕರ ನಮಗೋಸ್ಕರ ಮುಂಬರುವ ದಿನಗಳಲ್ಲಿ ನೀವು ನಾನು ತೊಂದರೆಗೆ ಒಳಗಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸ್ವಾಮಿ ಎಲ್ಲವನ್ನ ನಮಗಿದ್ರಲ್ಲಿ ಕೊಟ್ಟಿದ್ದಾನೆ. ಪ್ರಿಯರೇ, ಯೋಹಾನ ಪ್ರಕಟಣೆ 1:1 ನಾವು ನೋಡಬೇಕಾದ್ರೆ ಇದು ಯಾರ ಬಗ್ಗೆ ಮಾತಾಡುತ್ತೆ ಅನ್ನೋ ಒಂದು ಹಿಂಟನ್ನು ಇಲ್ಲಿ ಯೋಹಾನ ಬರಿತಾ ಇದ್ದಾನೆ. ಪ್ರಕಟಣೆ 1:1 ಇಲ್ಲಿ ನಾವು ನೋಡಬೇಕಾದ್ರೆ ಯೇಸು ಕ್ರಿಸ್ತನ ಪ್ರಕಟಣೆ. ಇದು ಯಾರ ಪ್ರಕಟಣೆ? ಯೇಸು ಕ್ರಿಸ್ತನ ಪ್ರಕಟಣೆ. ಅಂದರೆ ಇದು ಯೇಸು ಸ್ವಾಮಿ ಬಗ್ಗೆ ಮಾತಾಡೋಕ್ಕಾಗ್ತಾ ಇದೆ, ಯೇಸು ಸ್ವಾಮಿ ಬಗ್ಗೆ ಮಾತಾಡ್ತಾ ಇದೆ. ಯೇಸು ಸ್ವಾಮಿ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟನ ಪ್ರಿಯರೇ? ತುಂಬ ಈಸಿ. ಯಾಕೆ ಅಂದರೆ ನಮ್ಗೆ ಅವರೊಬ್ಬರು ಅಣ್ಣನಾಗಿ, ಒಬ್ಬ ತಮ್ಮನಾಗಿ, ಒಂದು ತಂದೆಯಾಗಿ, ಒಂದು ತಾಯಿಯಾಗಿ, ಅಕ್ಕನಾಗಿ, ತಂಗಿಯಾಗಿ, ಸೃಷ್ಟಿಕರ್ತನಾಗಿ, ರಕ್ಷಕನಾಗಿ, ವಾಟ್ ನಾಟ್, ಒಬ್ಬ ಸಹಾಯಕನಾಗಿ, ಒಬ್ಬ ಸ್ನೇಹಿತನಾಗಿ. ಇನ್ನು ಮುಂದೆ ನಾನು ನಿಮ್ಮ ಗುಲಾಮ ಅಂತ ಕರೆಯೋದಿಲ್ಲ, ನೀವೆಲ್ಲರೂ ನನ್ನ ಸ್ನೇಹಿತರೆ. ಯೋಹಾನ 15:15 ಹೇಳುತ್ತೆ, ನಿಮ್ಮನ್ನು ನಾನು ಸ್ನೇಹಿತರೆಂದು ಕರೆದಿದ್ದೇನೆ ಅಂತ. ವಾಟ್ ನಾಟ್. ಸ್ನೇಹಿತನ ಬಗ್ಗೆ ಅರ್ಥ ಮಾಡ್ಕೊಳ್ಳೋ ಕಷ್ಟನ? ಮಕ್ಕಳ ಬಗ್ಗೆ ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟನ? ಮಕ್ಕಳು ತಂದೆ ತಾಯಿನ ಅರ್ಥ ಮಾಡ್ಕೊಳ್ಳೋದು ಕಷ್ಟನ? ಅಣ್ಣ ತಮ್ಮ ಅಕ್ಕ ತಂಗಿರು ಅರ್ಥ ಮಾಡ್ಕೊಳ್ಳೋದು ಕಷ್ಟನ? ಗಂಡ ಹೆಂಡತಿ ಅರ್ಥ ಮಾಡ್ಕೊಳ್ಳೋದು ಕಷ್ಟನ? ಅದು ಯಾವುದೂ ಕಷ್ಟ ಅಲ್ಲ ಅಂತ ಅಂದಾಗ ಯೇಸು ಸ್ವಾಮಿನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಲ್ಲ ಪ್ರಿಯರೇ. ಯಾಕಂದರೆ ಈ ಎಲ್ಲ ಸಂಬಂಧಗಳನ್ನ ಕಟ್ತವನು ಯೇಸು ಸ್ವಾಮಿನೇ. ಆತ ಗಂಡು ಹೆಣ್ಣನ್ನು ಸೃಷ್ಟಿ ಮಾಡದೆ ಹೋಗಿದ್ದಿದ್ರೆ, ಅವರಿಬ್ಬರ ಮಧ್ಯದಲ್ಲಿ ಮದುವೆ ಅನ್ನುವ ಸಂಬಂಧನ ತಗೊಂಬರದೆ ಹೋಗಿದ್ದಿದ್ರೆ, ಇದೆಲ್ಲದಕ್ಕೂ ಆತನೇ ಕಾರಣ ಪ್ರಿಯರೇ. ಆತನ ಅರ್ಥ ಮಾಡ್ಕೊಳ್ಳೋದು ಕಷ್ಟವೇನಲ್ಲ. ಪ್ರಕಟಣೆ ಪುಸ್ತಕ ತುಂಬ ಈಸಿಯಾದಂಥ ಪುಸ್ತಕ, ಎಲ್ಲರೂ ಅದನ್ನು ಅರ್ಥ ಮಾಡ್ಕೊಳ್ಳೋಂಥ ಪುಸ್ತಕ. ಅತಿಯಾದಂಥ ಪ್ರೀತಿಯನ್ನು ಯೇಸು ಸ್ವಾಮಿ ಅಳೆಯಲಾಗದಷ್ಟು ಪ್ರೀತಿಯನ್ನು ಸ್ವಾಮಿ ಈ ಪುಸ್ತಕದಲ್ಲಿ ತುಂಬಿಟ್ಟಿದ್ದಾನೆ ಪ್ರಿಯರೇ. ಯಾಕೆ ಅಂದರೆ ನಿಮಗೂ ನಮಗೂ ಆ ಕೊನೆಯ ದಿನಗಳು ಗೊತ್ತಾಗಲಿ, ಆತನ ಬರುವಿಕೆಯ ಒಂದು ಎಚ್ಚರಿಕೆ ಇರಲಿ, ಒಳ್ಳೆ ದಾರಿಯಲ್ಲಿ ನಾನು ನಡೀಲಿ ಅನ್ನೋ ಕಾರಣಕ್ಕೆ ದೇವರೇ, ಇವತ್ತು ನಿಮ್ಮ ಜೀವಿತ ನನ್ನ ಜೀವಿತ ಕತ್ತಲೆಯ ಲೋಕದಲ್ಲಿ ಇರ್ಬೋದು, ಆದರೆ ಯೇಸು ಸ್ವಾಮಿ ಇಲ್ಲದ ಯೇಸು ಸ್ವಾಮಿಯಿಂದ ಮಾತ್ರ ಇವತ್ತು ಬೆಳಕು. ಹೌದು ಪ್ರಿಯರೇ, ಯೇಸು ಸ್ವಾಮಿ ಮಾತ್ರ ನಮ್ಮ ಜೀವಿತವನ್ನು ಬದಲಾಯಿಸಲಿಕ್ಕೆ ಸಾಧ್ಯ. 1:3 ಈ ಒಂದು ಪ್ರಕಟಣೆಯಲ್ಲಿ ತಿಳಿಸೋವಂಥದ್ದೆಲ್ಲ ಏನಾಗಿದೆ? ಕೊನೆಯ ಕಾಲದಲ್ಲಿ ನಡೆಯುವಂಥ ಒಂದು ಸನ್ನಿವೇಶಗಳು. 3ನೇ ವಚನ ನಾವು ನೋಡಬೇಕಾದ್ರೆ, ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು ಕೇಳುವಂಥವನು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂಥವನು ಧನ್ಯರು, ಅವು ನೆರವೇರುವ ಸಮಯವು ಸಮೀಪವಾಗಿದೆ. ಬೇರೆ ಯಾವುದೇ ಪುಸ್ತಕದಲ್ಲೂ ಇದ್ರ ಬಗ್ಗೆ ಹೇಳೋದಿಲ್ಲ, ಆದರೆ ಪ್ರಕಟಣೆ ಪುಸ್ತಕದಲ್ಲಿ ಹೇಳುತ್ತೆ. ಯಾಕೆ ಅಂತಂದರೆ ಯೇಸು ಸ್ವಾಮಿಗೆ ತುಂಬ ಚೆನ್ನಾಗಿ ಗೊತ್ತು, ನಮ್ಮ ವೀಕ್ನೆಸ್ ತುಂಬ ಚೆನ್ನಾಗಿ ಗೊತ್ತು, ನಮ್ಮ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು, ಈ ಮೈಂಡ್ಗೆ ತುಂಬ ಚೆನ್ನಾಗಿ ಗೊತ್ತು. ಯೇಸು ಸ್ವಾಮಿಗೆ ಗೊತ್ತು ಪ್ರಕಟಣೆ ಪುಸ್ತಕನ ಇವ್ರು ಸೈಡಲ್ಲಿ ಇಟ್ಬಿಡ್ತಾರೆ, ಇದನ್ನು ಓಪನ್ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು. ಹಾಗಾಗಿ ಸ್ವಾಮಿ ನಮಗೊಂದು ಆಶೀರ್ವಾದದ ವಾಕ್ಯವನ್ನು ಕೊಟ್ಟಿದ್ದಾನೆ. ಯಾರ್ಯಾರು ಕೇಳ್ತಿರೋ, ಓದ್ತಿರೋ, ಅದ್ರ ತಕ್ಕಂತೆ ಇದನ್ನು ಕೈಕೊಂಡು ನಡೀತಿರೋ ನಿಮ್ಗೆಲ್ಲರಿಗೂ ನಾನು ಆಶೀರ್ವಾದಿಸ್ತೀನಿ. ನೀವೆಲ್ಲರೂ ಧನ್ಯರು. ಯಾಕೆ ಅಂತ ಅಂದರೆ ಇವೆಲ್ಲ ನೆರವೇರುವ ಸಮಯವು ಸಮೀಪವಾಗಿದೆ, ಹತ್ರ ಬರ್ತಾ ಇದೆ. ಅದಕ್ಕೆ ನಾನು ಹೇಳಿದೆ, ವಿ ಆರ್ ಲೀವಿಂಗ್ ಇನ್ ದಿ ಎಂಡ್ ಆಫ್ ಎಂಡ್ ಡೇಸ್. ಕೊನೆಯ ಕಾಲ ಅಲ್ಲ ಇದು, ಕೊನೆಯಲ್ಲೇ ಕೊನೆಯ ಕಾಲ, ಬರೀ ಕೊನೆಯ ಕಾಲವಲ್ಲ ಇದು. ಎಂಡ್ ಆಫ್ ಎಂಡ್, ಎಡ್ಜಲ್ಲಿದ್ದೀವಿ ನಾವು. ಒಂದು ಚೂರು ಹಿಂಗಂದರೆ ಬಿದ್ದೋಗ್ತೀವಿ. ಎಡ್ಜಲ್ಲಿದ್ದೀವಿ. ಅತಿ ಶೀಘ್ರ, ಅತಿ ಬೇಗ ಯೇಸು ಸ್ವಾಮಿ ಬರಲಿಕ್ಕಿದ್ದಾನೆ. ನಿಮ್ಮ ರಕ್ಷಕನು, ನಮ್ಮ ರಕ್ಷಕನು, ನಮ್ಮ ಮಹಾಯಾಜಕನು ಆ ಒಂದು ತುತ್ತೂರಿ ಶಬ್ದದೊಂದಿಗೆ, ಆ ಸಿಂಹಾಸನದೊಂದಿಗೆ
ನಿಮ್ಮನ್ನು ನಮ್ಮನ್ನು ಆ ಒಂದು ರಾಜ್ಯಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಬರ್ತಾ ಇದ್ದಾನೆ. ಆತನ ಜೊತೆ ನಾವು 1000 ವರ್ಷ ಸಂತೋಷವಾಗಿರ್ತೀವಿ ಪ್ರಿಯರೇ. ಸಣ್ಣ ಮಕ್ಕಳು ಈ ಪ್ರಕಟಣೆ ಪುಸ್ತಕನ ಅರ್ಥ ಮಾಡ್ಕೊಬೋದು ಪ್ರಿಯರೇ. ಯಾಕೆ ಅಂದರೆ ಇದು ಯೇಸು ಸ್ವಾಮಿ ಬಗ್ಗೆ ಮಾತಾಡ್ತಾ ಇದೆ. ಅಬೌಟ್ ಜೀಸಸ್. ಇಟ್ ಟಾಕ್ಸ್ ಅಬೌಟ್ ಜೀಸಸ್. ನಿಮ್ಮ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ನಡೆದಂಥ ಯೇಸು ಸ್ವಾಮಿ ಬಗ್ಗೆ ಮಾತಾಡ್ತಾ ಇದೆ. ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಅಲ್ಲ. ಹಾಗಂತ ಅಂದ್ಬಿಟ್ಟು ಈ ಕೊನೆಯ ಕಾಲದಲ್ಲಿ ಇದನ್ನು ಸೈಡಿಗಿಡೋದು ತಪ್ಪು ಪ್ರಿಯರೇ. ಪ್ರಕಟಣೆ ಪುಸ್ತಕನ ನಾವೆಲ್ಲರೂ ಓದಬೇಕಾಗುತ್ತೆ. ಪ್ರಕಟಣೆ ಪುಸ್ತಕ ದಿನನಿತ್ಯ ಧ್ಯಾನ ಮಾಡಬೇಕು. ಯಾಕಂದರೆ ಎಚ್ಚರಿಕೆಯಿಂದ ಇರಬೇಕು. ಯೆರೂಸಲೇಮ್ ನಾಶನ ಟೈಮಲ್ಲಿ ಸ್ವಾಮಿ ಹೇಳ್ತಾನೆ, ನನ್ನ ಮಕ್ಕಳಿಗೆ, ನನ್ನ ಜನರಿಗೆ ಎಚ್ಚರಿಕೆಯಿಂದ ಇರ್ರಿ, ಎಚ್ಚರವಾಗಿರ್ರಿ, ವಾಚೌಟ್, ಎಚ್ಚರವಾಗಿರ್ರಿ. ಯಾಕೆ ಅಂದರೆ ಆ ಒಂದು ಅಂತ್ಯಕಾಲ ಬಂದಾಗ ತಿಳಿರಿ ಅಂತ. ಹೌದು ಪ್ರಿಯರೇ, ಯೆರೂಸಲೇಮ್ ನಾಶನ ಟೈಮಲ್ಲಿ ಏನಾಯಿತು ಪ್ರಿಯರೇ? ದೇವ ಜನರು ಮಾತ್ರ ರಕ್ಷಿಸಲ್ಪಟ್ಟರು. ಎಲ್ಲರೂ ಬೆಟ್ಟಕ್ಕೆ ಓಡೋದ್ರು, ಬೆಟ್ಟ ಗುಡ್ಡಗಳಿಗೆ ಓಡೋದ್ರು. ಫುಲ್ ನಾಶ ಆಗೋಯ್ತು. ಯೆರೂಸಲೇಮ್ ದೇವಾಲಯ, ಯೆರೂಸಲೇಮ್ ರಾಜ್ಯ. ಹೌದು ಪ್ರಿಯರೇ, ಅದೇ ರೀತಿ ಈ ಭೂಮಿ ಅಂತ್ಯವಾಗೋದಕ್ಕೆ ಅತಿ ಬೇಗ ಇದೆ. ಇವತ್ತು ನಮಗೆ ಎಚ್ಚರಿಕೆಯ ಸಂದೇಶ ಪ್ರಕಟಣೆ ಪುಸ್ತಕದಲ್ಲಿದೆ. ಪ್ರಕಟಣೆ ಪುಸ್ತಕ ನಮಗೆ ಗೊತ್ತಿಲ್ಲ ಅಂತ ಅಂದರೆ ಪ್ರಪಂಚದಲ್ಲಿ ನಡೀತಾರ ಯಾವುದೇ ಕಾರ್ಯಗಳು ನನಗೆ ಗೊತ್ತಾಗೋದಿಲ್ಲ. ಎಲ್ಲ ಸುಳಿವು ಪ್ರಕಟಣೆ ಪುಸ್ತಕದಲ್ಲಿದೆ. ಪ್ರಕಟಣೆ ಪುಸ್ತಕ ನನಗೆ ಗೊತ್ತಿಲ್ಲ ಅಂತ ಅಂದರೆ ಯೇಸು ಸ್ವಾಮಿ ಬರುವ ಗಳಿಗೆ ನನಗೆ ಗೊತ್ತಾಗೋದಿಲ್ಲ. ಯೇಸು ಸ್ವಾಮಿಯ ಬರುವ ಗಳಿಗೆ ನನಗೆ ಗೊತ್ತಾಗಬೇಕು ಅಂತಂದರೆ ನನಗೆ ಪ್ರಕಟಣೆ ಪುಸ್ತಕ ಗೊತ್ತಿರಬೇಕು ಪ್ರಿಯರೇ. ಪ್ರಕಟಣೆ 1ನೇ ಅಧ್ಯಾಯ 4-5, 4ನೇ ವಚನ ಮತ್ತು 5ನೇ ವಚನದಲ್ಲಿ ಹೀಗೆ ಹೇಳುತ್ತೆ. 4-5 ನಾವು ನೋಡಬೇಕಾದ್ರೆ ಇಟ್ಸ್ ಅಬೌಟ್ ಜೀಸಸ್. ಭವಿಷ್ಯತ್ ಕಾಲಗಳಲ್ಲಿರುವ ಆತನಿಂದ ಮತ್ತು ಆತನ ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದ ನಂಬತಕ್ಕ ಸಾಕ್ಷಿಯು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಭೂರಾಜರ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಇವತ್ತು ನಮ್ಮ ಪ್ರಾರ್ಥನೆ, ಇದನ್ನು ಬರೆದಂಥವ್ರು ಯಾರು? ದಿ ಫಸ್ಟ್ ಅಮಾಂಗ್ ರಿಸರೆಕ್ಟೆಡ್. ಆತನೇ ಮೊದಲನೇದಾಗಿ ಸತ್ತವರಲ್ಲಿ ಸಾಕ್ಷಿಯಾಗಿ ಎದ್ದಂಥವರು. ಎಲ್ಲ ರಾಜರಿಗೂ ಒಡೆಯನು ಕ್ರಿಸ್ತನು ಆಗಿದ್ದಾನೆ. ಹೌದು ಪ್ರಿಯರೇ, ನಮ್ಮ ದೇವರು ರಾಜಾದಿರಾಜನಾಗಿದ್ದಾನೆ, ಪ್ರೀತಿ ಸ್ವರೂಪನಾಗಿದ್ದಾನೆ. ಅಂಥವರು ಇವತ್ತು ನಿಮ್ಮ ಜೀವಿತದಲ್ಲಿ ಕೃಪೆಯನ್ನು, ಶಾಂತಿಯನ್ನು ಕೊಡಲಿ. ಮುಂಬರುವ ದಿನಗಳಲ್ಲಿ ದೇವಜನರೇ, ಈ ಒಂದು ಸುವಾರ್ತೆಯನ್ನು ಇನ್ನೂ ಹೆಚ್ಚಾಗಿ ಕಲೀಲಿಕ್ಕೆ ಹೋಗೋಣ. ನಾನು ಹೇಳಿದ ಹಾಗೆ ಇದು ಕ್ಲೋಸರ್ ವರ್ಷನ್ ಆಫ್ ದಿಸ್ ಬೈಬಲ್. ಝೂಮಿಂಗ್. ಇವತ್ತು ನಿಮ್ಮ ಜೀವಿತ, ನಮ್ಮ ಜೀವಿತ ಯೇಸು ಸ್ವಾಮಿಯ ಕೈಯಲ್ಲಿ ಇರಬೇಕಾಗತ್ತೆ. ಪ್ರಕಟಣೆ ಪುಸ್ತಕನ ನಾವೆಲ್ಲರೂ ಸಹ ಓದಬೇಕಾಗುತ್ತೆ. ಇವತ್ತಿಂದ ಕೇಳುವಂಥ ನೀವೆಲ್ಲರೂ ಸಹ ಈ ಒಂದು ಪುಸ್ತಕನ ಓದಬೇಕಾಗುತ್ತೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರಿಯರೇ. ನಮ್ಮ ಯಾಜಕನು, ಮಹಾಯಾಜಕನಂತ ಸ್ವಾಮಿ ತಂದೆ, ಇವತ್ತಿನಿಂದ ಕೇಳುವಂಥ ನಾವೆಲ್ಲರೂ ಸಹ ಈ ಒಂದು ಪ್ರಕಟಣೆ ಪುಸ್ತಕನ ಓದಿ ನಿನ್ನ ಪ್ರೀತಿಯ ಪತ್ರವನ್ನು, ನಿನ್ನ ಪ್ರೀತಿಯನ್ನು ನಾವೆಲ್ಲರೂ ತಿಳ್ಕೊಳ್ಳೋ ಹಾಗೆ ಮಾಡು ಸ್ವಾಮಿ. ನಿನ್ನ ಬರುವ ದಿನ ಅತಿ ಶೀಘ್ರದಲ್ಲಿದ್ದು ಆ ಎಚ್ಚರಿಕೆಯ ಸಂದೇಶವನ್ನು ತಿಳ್ಕೊಳ್ಳೋ ಹಾಗೆ ಪವಿತ್ರಾತ್ಮನ ಪ್ರಸನ್ನತೆ ನಮ್ಮೊಂದಿಗಿದ್ದು ನಡೆಸಬೇಕೆಂದು ಯೇಸು ಸ್ವಾಮಿಯ ಹೆಸರಲ್ಲಿ ಬೇಡುವಂತನಾಗಿರುವೆನು ತಂದೆಯೇ. ಆಮೇನ್.